ಇಬ್ಬರು ಅಣ್ಣ ತಮ್ಮ ಸಿದ್ದೇಶ್ವರಪ್ಪ ಅವ್ರು ಹೇಳ್ಕತ್ತೀನಿ. ಚಿಕ್ಕ ವಯಸ್ಸಿನೊಳಗೆ ತಂದೆ ತಾಯಿ ತೀರ್ಕೊಂಡಿದ್ರು. ಅಣ್ಣ ತಮ್ಮ ಇಬ್ರು ಬಹಳ ಪ್ರೀತಿಯಿಂದ ಬಹಳ ಭಕ್ತಿ ಭಾವನೆಯಿಂದ ಬಾಳ ಬದುಕಿದ್ರು. ತಾಯಿ ಇಲ್ಲದಾಗ ಸಣ್ಣ ತಮ್ಮನಿಗೆ ಅವ್ವ ಅಪ್ಪ ಯಾರ್ರಿ ಅಂತಂದ್ರೆ ದೊಡ್ಡ ಅಣ್ಣ ಇದ್ದಲ್ಲ ಅವನೇ ಅವ್ವ, ಅವನೇ ಅಪ್ಪ, ಅವನೇ ಅಣ್ಣ, ಅವನೇ ತಮ್ಮ. ನೆರಳಿಗೆ ನೆರಳಾಗಿ ಒಬ್ಬ ತಮ್ಮನನ್ನ ಪ್ರೀತಿಯಿಂದ ಮಗುವಿನಂತೆ ಜೋಪಾನ ಮಾಡಿದ. ಇಬ್ಬರು ದೊಡ್ಡವರಾಗಿ ಹೆಗಲು ಕೊಟ್ಟ ಅಣ್ಣ ತಮ್ಮ ಇಬ್ಬರು ದುಡಿಲಿಕ್ಕೆ ಪ್ರಾರಂಭ ಆದಾಗ ಅಣ್ಣನ ಬಿಟ್ಟ ತಮ್ಮಿಲ್ಲ, ತಮ್ಮನ ಬಿಟ್ಟ ಅಣ್ಣ ಇಲ್ಲ. ಇದನ್ನೆಲ್ಲರೂ ಕೇಳಂಗಾಯ್ತು. ಅಣ್ಣನ ಬಿಟ್ಟ ತಮ್ಮಿಲ್ಲ, ತಮ್ಮನ ಬಿಟ್ಟ ಅಣ್ಣ ಇಲ್ಲ. ಶರೀರ ಅನ್ನಗೆ ಎಡು ಬಡಿದ್ರೆ ತಮ್ಮನ ಎದಿ ನುಸ್ಬೇಕು. ಹೆಂಗ ಅನ್ನಗೆ ಎಡು ಬಡಿದ್ರೆ ತಮ್ಮನ ಎದಿ ನುಸ್ಬೇಕು. ತಮ್ಮ ಒಂದು ಮುಳ್ಳು ಚುಚ್ಚರ ಅನ್ನನ ಕಣ್ಣು ತುಂಬ ನೀರು ಬರಬೇಕು. ಇದು ಜೀವನ. ಎಲ್ಲ ತಕ್ಕಡಿ ಒಳಗೆ ಹಾಕಿ ಬೆಲೆ ಕಟ್ಟಾಕ ಬರ್ತದೆ. ನಮ್ಮ ಒಳಗಿರುವಂಥ ಪ್ರೀತಿಯನ್ನು ಯಾವ ತಕ್ಕಡಿಯಾಗ ಹಾಕಿ ತೂಗಾಕ ಬರಂಗಿಲ್ಲ. ಬೆಲೆ ಇಲ್ಲಾರ್ದ ಅನಮೋಲ್ ಅಂತ ಹೇಳ್ತಾರಲ್ಲ, ಅಮೂಲ್ಯವಾಗಿರುವಂಥ ವಸ್ತು ಜಗತ್ತಿನೊಳಗೆ ಯಾವುದರ ಇದ್ರೆ ಅದು ಪ್ರೀತಿ. ಸಂಸಾರ ವ್ಯವಹಾರದಾಗಿದ್ರೆ ಅದೊಂದು ಸುಂದರವಾದಂಥ ಬದುಕನ್ನು ರುಚಿಗೊಳಿಸ್ತದೆ, ಮನೆಯನ್ನು ಸ್ವರ್ಗಗೊಳಿಸ್ತದೆ. ಇದೇ ಪ್ರೀತಿಯನ್ನು ಸಂತರ ಮೇಲೆ, ಇದೇ ಪ್ರೀತಿಯನ್ನು ಭಗವಂತನ ಮೇಲೆ ಇಟ್ಟಾಗ ಆ ಪ್ರೀತಿಗೆ ಭಕ್ತಿ ಅಂತ ಹೇಳ್ತಾರ. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯಗಳು ಎರಡಾದರೂ ಸಹಿತ ಜೀವ ಒಂದಂತ ಕೂಡಿ ಬಾಳಿ ಬದುಕುವಂಥ ಮನಸ್ಸು. ಅಣ್ಣ ತಮ್ಮ ದುಡ್ಕೋತ ಕೆಲಸಕ್ಕೆ ತಮ್ಮ ಕಾರ್ಯಗಳನ್ನು ಮಾಡ್ತಾ ಹೋದಾಗ ಒಂದು 40-50 ವರ್ಷದೊಳಗೆ ಸಾವಿರಾರು ಎಕರೆ ಜಮೀನು ಮಾಲಕರಾದರು. ದೊಡ್ಡವಾಡೆ. ಆಗಿನ ಕಾಲದಾಗ ಒಬ್ಬ ಸಾಮಾನ್ಯ ರೈತ ಅಣ್ಣ ತಮ್ಮ ಈಗಿನ ಕಾಲದಾಗ 50 ವರ್ಷದಾಗ ಭೂಮಿ ಖರೀದಿ ಮಾಡ್ಕೋತ ಹೋಗಿ ಸಾವಿರಾರು ಎಕರೆ ಜಮೀನ ಘಟನಟ್ಟಿ ಅಂತ ಊರಾಗ 2 ಎಕರೆ ದೊಡ್ಡವಾಡೆ. ವಯಸ್ಮಾನ ಬಂದಾಗ ಇಬ್ಬರು ಅಣ್ಣ ತಮ್ಮನ ಮದುವೆ ಆಯ್ತು. ಮದುವೆ ಆದ ಬಳಿಕ ಏನು ಮನೆಗೆ ಬಂದಿದ್ರಲ್ಲ ಬಲಗಾಲಿಟ್ಟ ಅವರು ಸಹಿತ ಅಕ್ಕ ತಂಗಿಯರು. ನಮ್ಮ ಸಂಸಾರ ಹೆಂಗಿರ್ಬೇಕಂದ್ರೆ ಏನು ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಸಂಸಾರದೊಳಗೆ ಸೌಖ್ಯವನ್ನು ತೃಪ್ತಿಯನ್ನು ಕೊಡ್ತದೆ, ಮನಸ್ಸುಗಳನ್ನು ಕಟ್ಟುತ್ತದೆ, ಅವನ ಮನೆ ಚಂದ ಮಾಡ್ತದೆ. ಈ ಪ್ರೀತಿ ಪರಮಾರ್ಥ ಭಕ್ತಿ ಮಾರ್ಗದಾಗಿದೆ. ಈ ಪ್ರೀತಿಯನ್ನು ನಾವು ದೇವರಿಗೆ ಪ್ರೀತಿ ಕೊಟ್ಟಾಗ, ಗುರುವಿಗೆ ಪ್ರೀತಿ ಕೊಟ್ಟಾಗ ಪ್ರೀತಿ ಭಕ್ತಿ ಅನ್ಸ್ಕೊಳ್ತದೆ. ಬೆಳೆದ್ರ ಅಣ್ಣ ತಮ್ಮ ಮದುವೆ ಆಯ್ತು. ಮನೆಯಾಗಿಬ್ಬರು ಮಂದಿ ಅವ್ರು ಏನು ಬಂದಿದ್ರು ನೆಗ್ಯಾನ ಮಕ್ಕಳು ಅಂತಿರಲ್ಲ, ಒಬ್ಬರನ್ನ ಬಿಟ್ಟು ಒಬ್ಬರಿಲ್ಲ. ಅಕ್ಕನ ಬಿಟ್ಟು ತಂಗಿಲ್ಲ, ಅಕ್ಕ ತಂಗಿ ಬೇರೆ ಕಡೆ ಬಂದ್ರೆ ಅಕ್ಕ ತಂಗಿಯರ ಗತೆ ಬದುಕಿದ್ರು. 4 ಮಕ್ಕಳ ಹಡದ್ರು, ಚಂದಂಗಿ ಸಂಸಾರ ಮಾಡ್ರು. ದೊಡ್ಡವಾಡೆ, ದೊಡ್ಡ ಬಾಗಲ, ಒಂದೇ ಒಲಿ ಮ್ಯಾಗ ಅಡಿಗೆ ಸಾಗುತ್ತಿತ್ತು. ನುಚ್ಚ ಅಂಬಲಿ ಎಲ್ಲ ಕೂಡಿ ಮಕ್ಕೀಚಿ ತುಂಬಿ ಸೂಸಲಾಡ್ತಿತ್ತ ಆ ಮನೆಯೊಳಗೆ. ಹಂಗದಿ ಬದುಕಿರೋ, ಸುಂದರವಾಗಿ ಬದುಕಿರೋ. ಒಬ್ಬರನ್ನ ಬಿಟ್ಟು ಒಬ್ಬರು ಇರ್ತಿದ್ದಿಲ್ಲ. ನಡು ಮನ್ಯಾಗ ಗ್ವಾಡಿದ್ದಿಲ್ಲ. ಇದು ತಮ್ಮನ ಅಂತಿಲ್ಲ, ಇದು ಅಣ್ಣ ಅಂತಿಲ್ಲ. ಆ ಮುದುಕ್ಯಾರು ಇಬ್ಬರು ಇದ್ರು, ಈ ಮುದುಕರು ಇಬ್ಬರು ಇದ್ರು. ಮಕ್ಕಳು ಸ್ವಸ್ಥರು ಎಲ್ಲರೂ ಕೂಡಿ ಒಂದು ಚಂದವಾದಂಥ ಮನೆ. ಅಲ್ಲಿ ಕಲ್ಲಿನಿಂದ ಕಟ್ಟಿಲ್ಲ, ಗ್ವಾಡಿ ಕಲ್ಲಿನಿಂದ ಕಟ್ಟಿರೋ ಸಹಿತ ಪ್ರೀತಿಯಿಂದ ಕಟ್ಟಿರುವಂಥ ಮನೆ ಅಲ್ಲೇನ್ರದು. ದೊಡ್ಡ ಬಾಗಲ, ನುಸ್ತ ಕಟ್ಟಿಗೆ ಬಾಗಿಲು ದೊಡ್ಡದಲ್ಲ. ಬಂದಾರು ಹೋದಾಗ ಪ್ರೀತಿ ಮಾಡಿ ದಾನ ಮಾಡುವಂಥ ಪ್ರೀತಿ ಮನಸ್ಸೈತಲ್ಲ, ಅದು ದೊಡ್ಡದು, ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಏನದಂದ್ರೆ ಅದು ಪ್ರೀತಿಯಿಂದ ತುಂಬಿದಂಥ ಮನೆ, ಶ್ರದ್ಧೆಯಿಂದ ತುಂಬಿರ್ತಕ್ಕಂಥ ಮನೆ. ಮಕ್ಕಳ ಊಟ ಮಾಡ್ತಿದ್ರು 6 ಮಕ್ಕಳು, 4-5 ಇಬ್ಬರು ಮಕ್ಕಳ ಅಣ್ಣತಮ್ಮರಿಗೆ ಅವ್ರದ್ದು ಮದುವೆ ಆಯ್ತು. ಮದುವೆ ಆಗಿ ಸ್ವಸ್ಥ್ಯಾರು ಬಂದ್ರೆ 6 ಜನ 12 ಜನ ಸ್ವಸ್ಥ್ಯಾರು, 12 ಜನ ಮಕ್ಕಳು. ಅವ್ರಿಗೆ ಒಂದು 4 ಮಕ್ಕಳಂದ್ರೆ 2 ಎಕರೆ ವಾಡಿ ಒಳಗೆ 100 ಜನ ಇರುವಂತ ತುಂಬಿ ತುಳುಕಿತು. ಎದರಿಂದ ನೀವನ ಅವ್ರು ಫರ್ನಿಚರ್, ಗಾದಿ ಕೋಟ, ಫರ್ನಿಚರ್ ಡೈನಿಂಗ್ದಲ್ಲ. 6 ಮಂದಿ ಮಕ್ಕಳ, 6 ಮಂದಿ ಸ್ವಸ್ಥ್ಯಾರ, ಮೊಮ್ಮಕ್ಕಳ, 2 ಅಣ್ಣತಮ್ಮರ ಕುಟುಂಬ ಇತ್ತಲ್ಲ. 100 ಮಂದಿದ ದೊಡ್ಡ ವಾಡ್ಯದೊಳಗೆ ಹಾಲು ಉಕ್ಕು ಬಂದಂಗ ದೊಡ್ಡವ್ 90-95 ಆಗಿತ್ತು. ದೊಡ್ಡವ್ 95 ಆಗಿತ್ತು ಹಿರಿಯಾಗ, ಸಣ್ಣವ್ 90ಕ್ಕೆ ಬಂದಿದ್ದ. ಆದ್ರೆ ದೊಡ್ಡವ್ ಕಾರವಾರ ಮಾಡ್ತಿದ್ದ.
ನಮ್ದು ಹೆಂಗಿರ್ಬೇಕು ಗೊತ್ತೇನೆ, ದೊಡ್ಡವ ಕಾರಬಾರ ಮಾಡ್ತಿದ್ದ. ತನ್ನ ಸ್ವಸ್ಥರಿಗೆ ಒಂದು ಸೀರೆ ಬೇರೆ, ತನ್ನ ತಮ್ಮನ ಸ್ವಸ್ಥರಿಗೆ ಒಂದು ಸೀರೆ ಬೇರೆ, ತನ್ನ ಮೊಮ್ಮಕ್ಕಳಿಗೆ ಒಂದು ಬೇರೆ ಅಂತ ಏನಿಲ್ಲ. ತನ್ನ ತಮ್ಮನ ಸ್ವಸ್ಥರಿಗೆ ಒಂದು 10 ರೂಪಾಯಿ 100 ರೂಪಾಯಿ ಹೆಚ್ಚಿಂದ ತರ್ತಿದ್ವಿ ವಿನಃ ಎಂದೂ ಅದು ಬೇರೆ ಇದು ಬೇರೆ ಅಂದಿಲ್ಲ. 85-90 ತಮ್ಮಗೂ ವಯಸ್ಸಾದು. ಯಾರೇ ಕೇಳ್ತೀರಿ, ಹಿರಿತಾನ ಯಾರು ಮಾಡ್ತಾರೋ, ಒಕ್ಕಲ್ತಾನೆ ಯಾರು, ಅರಿಶಿಂದ ರೊಕ್ಕ ಯಾರ ಕಡೆ ಬಂದು, ಬೆಲ್ಲದ ಎಟ್ಟಾತು, ಗಾನದ ರೊಕ್ಕ ಎಟ್ಟಾತು, ಏನು ಮಾಡ್ತೀರ ಎಲ್ಲ ಅನ್ನದನ್ನ ನಾಲ್ಕು ಸಣ್ಣಾಗಿದ್ದಾಗಿಂದು ಸಹಿತ ನಾವು ಮಗನಗತೆ ಬೆಳೆದೇನಿ, ಕೂಸಿನಗತೆ ಬೆಳೆಸ್ಯಾನ, ತೊಟ್ಲ ತುಗ್ಯಾನ, ತೊಡಿ ಮ್ಯಾಗ ತೊಗೊಂಡು ನನ್ನ ಪ್ರೀತಿನ ಜೋಪಾನ ಮಾಡ್ಯಾನ. ಎಡವು ಬಡಿದ್ರೆ ಅವ್ವ ಅನ್ನಂಗಿಲ್ಲ, ಮುಳ್ಳು ಚುಚ್ಚ ಅವ್ವ ಅನ್ನಂಗಿಲ್ಲ. ನನಗೇನು ಜ್ವರ ಬರಲಿ ಎಡು ಬಡ ಸಹಿತ ಅನ್ನ ಬಿಟ್ಟರೆ ನನಗೆ ಇನ್ನೊಂದಿಲ್ಲ ಅಂದ ಬಳಿಕ ಅದೇ ಹಾಕ್ಬೇಕ್ರೋ ಬೆಲ್ಲದ ರೊಕ್ಕ ಅರಿಶಿಣದ ಅಂತಿದ್ದ. ಯಾವಾಗ್ರೆ ಅಣ್ಣ ತಮ್ಮ ಕಟ್ಟಿ ಮ್ಯಾಗ ಇಬ್ಬರು ಕೂತಾಗ ಅನ್ನನ 2 ಕೈ ಗಟ್ಟಿ ಹಿಡ್ದ, ಅನ್ನಕ್ಕೆ ತೆಕ್ಕಿ ಬಿದ್ದ ಅಳುತ್ತಿದ್ದ. ಅನ್ನ ಕಣ್ಣೀರು ವರ್ಷ 95 ಅವ 90 2 ಮುದುಕರು ಅಳುತ್ತಿದ್ದ. ಸಣ್ಣ ಅನ್ನ ಕೇಳಿದ, ಯಾಕೆ ಅಳ್ತೀವ? ಆ ಒಂದು ಮಾತಂದ, ನಾ ಇರೋತನ ನೀ ಇರೋತನ ನನ್ನ ಜೀವನದಾಗ ಏನೋ ಕಷ್ಟ ಬರಲಿ, ನಿನಗೆ ಬರಲಿ, ಏನೋ ಇರಲಿ, ಈ ಮನ್ಯಾಗ ನಡು ಗಾಡಿ ಬಂದು 2 ಗಾಡಿ ಆಗಬಾರ್ದು, ನಮ್ಮ ಮನಸ್ಸು ಹೊಡಿಬಾರ್ದು. ನನ್ನ ಮುಂದೆ ನನ್ನ ಅನ್ನಗೆ ನಾ ಪಾಲಾಕಿ ಹೇಳಿ, ಇನ್ನು ನನ್ನ ಅಣ್ಣನ ಮಕ್ಕಳು ತಮ್ಮನ ಮಕ್ಕಳು ನಡು ಗಾಡಿ, ಈ ಕಡೆ ಇವ್ರು ಬಾಗಲ ಈ ಕಡೆ ಇವ್ರು ಬಾಗಲ ಕೂಡ್ದಂತ ಈ ಗಾಡಿ ದೊಡ್ಡ ಬಾಗಲ. ಯಾವಾಗೂ ಅಕಸ್ಮಾತ್ ನಿನ್ನ ಬಿಟ್ಟು ನಾ ಇರಾಕಾಗಂಗಿಲ್ಲ. ಯಾವ ದಿವಸ ನಮ್ಮೊಳಗೆ 2ನೇ ತಾನ ಅವತ್ತು ಸಾಯ್ತನ್ನ, ನಾನು ನಿನ್ನ ಬಿಟ್ಟು ಹೆಂಗಿರ್ಲಿ ಅಂತಿದ್ದ. ದೊಡ್ಡವ ಹೆಗಲ್ಮನ್ ಟಾವೆಲ್ ತೊಗೊಂಡು ಕಣ್ಣೀರು ವರ್ಷ ಒಂದು ಮಾತು ಹೇಳ್ತಿದ್ದ, ಹುಚ್ಚ ನೀನು ಯಾವಾಗ ಬಿಡಕ್ಕೆ ಸಾಧ್ಯನ, ನಿನ್ನ ಯಾವಾಗ ಬಿಡ್ತಾನೆ ಅವತ್ತು ನಾನು ಜೀವನ ಬಿಡ್ತೀನಿ, ಯಾವತ್ತು ನಿನ್ನ ನಾ ಬಿಡ್ತೀನಿಲ್ಲ, ಈ ಜಗತ್ತಿನ ಇರಂಗಿಲ್ಲ, ನನ್ನ ಕಣ್ಣು ಮುಚ್ಚಿರ್ತಾವ, ಆದ್ರೆ ನೀ ಬೇರೆ ಅಂತ ಅನ್ಕೊಡಂಗಿಲ್ಲ. ನಾವು 2 ಹೊಡಿದಿಲ್ಲ ಅಂತ ಅಳ್ತಿದ್ದು, ಒಂದೇ ಎಡ್ಯಾಗ ಉಣ್ತಿದ್ರು, ಒಂದ ಹಾಸಿಗೆ ಮ್ಯಾಗ ಮಕ್ಕೋತಿದ್ರು. ಇವ್ ಹೊಲ ನೋಡ್ತಿದ್ದ, ಅವ ಊರು ಪಂಚಿಕೆ ಮಾಡ್ತಿದ್ದ, ಗೌಡಕಿ ಮಾಡ್ತಿದ್ದ, ಹಿಂಗೆ ನಡೆದಿತ್ರಿ. ಇನ್ನತನ ಹೇಳಿ ಚಲೋ ಇಲ್ರಿ, ಇನ್ನು ಹೊಡಿತೈತಿ ಹ್ಯಾಂಗ ಒಂದು ಮಾತು ಹೇಳಿ ತಿಳ್ಕೊಂಡು ಹಿಂಗೆ ನಡೆದಿತ್ತು. ಬಿಟ್ಟು ಬದುಕಬಾರ್ದಲ್ಲ ಜೀವ. ಕೊನೆಗೆ ಒಂದು ಘಟನಾ ಆತ್ರಿ, ಕಬ್ಬು ಹೊಂಟಿತ್ತು, 400-500 ಎಕರೆ ಕಬ್ರಿ ಹೊಳಿ ದಂಡಿಗೆ ಕಬ್ಬು ಹೊಂಟಿತ್ತು. ಇವ್ ದೊಡ್ಡವ ಕಾರಬಾರಿ ಒಮ್ಮೆ ಯಾವಾಗ್ರೆ ಕಬ್ಬ ತೋಟ ಆಳುಗಳು ನೋಡಕ್ ಹೋಗ್ತಿದ್. ದೊಡ್ಡವ ಕಬ್ಬು ಹೊಂಟಿತ್ರಿ, ಚಲೋ ಕಬ್ಬ ಫ್ಯಾಕ್ಟ್ರಿ ಹೊಂಟಿತ್ತು, ನೋಡಕ್ ಹೊಂಟಿದ್ದ. ಆಳುಗಳು ನೋಡಿ ಎಲ್ಲ ಮಾಡಿ ಕಬ್ಬ ಎಲ್ಲ ಹೇರಿಸಿರು, ಚಂಜಿ ಮಾಡಿ ಬರುತ್ನ್ಯಾಗ ಒಂದು ಚಲೋ ಕಬ್ಬ ಸುಮ್ ಹೆಗಲ ಮ್ಯಾಗ ಇಟ್ಕೊಂಡು ಬರಾಕತ್ತಿದ್ದು. ಉದ್ರಿ ಸಿದ್ದೇಶ್ವರಪ್ಪ ಅವಳು ಹೇಳಿದ ಮಾತಿ, ಉದ್ದು ಒಂದು ಕಬ್ಬ ಹಿಂಗೆ ಹಿಡ್ಕೊಂಡ ಟಾವೇಲ ದೋತ್ರ ಎಲ್ಲಿ ಬಟವ ಮೀಸಿ 95 ವರ್ಷ ಮುದುಕ ಹೆಗಲ ಮ್ಯಾಗ ಒಂದು ಉದ್ದು ಕಬ್ಬುಗಳ ಹಿಂಗೆ ಕಬ್ಬ ಹೆಗಲ ಮ್ಯಾಗ ತೊಗೊಂಡು ಮನೆ ಕಡೆ ಬರಾಕತ್ತಿದ್ದ. ಬಾಗಲ್ ಮುಂದೆ ಬಂದ ಸಣ್ಣವ ಎಲೆ ಅಡಿಕೆ ತಿನ್ಕೋತ ಸಣ್ಣವ ಕಟ್ಟಿ ಮೇಲೆ ಕೂತಿದ್ದ. ಅವ ಒಂದಿಟ್ಟೆಲ್ಲ ಮಾಡ್ಕೊಂಡು ಕಟ್ಟಿ ಮ್ಯಾಗ ಕೂತಿದ್ದ. ಅವ ಅಂಗಳಾಗ ಬಂದು ದೊಡ್ಡವ ಅನ್ನ ಕಬ್ಬ ಹೆಗಲ ಮ್ಯಾಗ ತೊಗೊಂಡು ಇವ ಅಡಕಿ ಕತ್ತರ್ಸಾಕತ್ತಿದ್ದ. ಬಟವೆ ಇತ್ತು, ಅನ್ನ ಬತ್ತ ಬುಕ್ಕನ ಮುಂದೆ ಕಾಣಕತ್ತಿತ್ತು. ಅವ ಕಬ್ಬ ಹೆಗಲ ಮ್ಯಾಗ ತೊಗೊಂಡು ಬಂದ. ಈ ಟೈಮ್ದೊಳಗೆ ದೊಡ್ಡ ಅಣ್ಣನ ಮೊಮ್ಮಗ, ಹ್ಞೂ ಅನ್ರಿ ಅಂತ ಕಡೆಗೆ, ದೊಡ್ಡ ಅಣ್ಣನ ಮೊಮ್ಮಗ ಇವೇನು ಕೂತ ಎಲಿ ತಿತ್ತಿದ್ಲ, ಅನ್ನ ನೀ ಇರ್ಲಾರ್ದ ನಾ ಇರಂಗಿಲ್ಲ, ನಾನು ಬಿಟ್ಟು ಎಂದ್ರೆ ಏನು ಬಿಡ್ತಾನೆ, ನನ್ನ ಕಣ್ಣು ಮುಚ್ಚುತ್ತಾರಂತ ಹೇಳ್ತಿದ್ದ. ದೊಡ್ಡ ಅನ್ನ ಕಬ್ಬ ತೊಗೊಂಡು ಬರತ್ತಿದ್ದ. ಸಣ್ಣವ ತಮ್ಮ ಕಟ್ಟಿ ಮ್ಯಾಗ ಕೂತಿದ್ದ. ಅವ್ 95 ಇದ್ದೀವಿ, 90 ಇದ್ದ. ಆ ಅಂಗಳಾಗ ದೊಡ್ಡವನೊಂದು ಮೊಮ್ಮಗ ಸಣ್ಣವನೊಂದು ಮೊಮ್ಮಗ 2 ಆಡಾಕತ್ತಿದ್ದು. ಮುತ್ಯ ಅವಕೇನು ಗೊತ್ತ. ಮುತ್ಯ ಬಂದಂತೆ 2 ಹುಡುಗರು ಮಣ್ಣು ಆಡಿದ್ಬಿಟ್ಟು ಓಡಾಡಿ ಹೋಗಿ ಮುತ್ಯಾಗ ತೆಕ್ಕಿ ಹೊಡೆದು. 2 ದೊಡ್ಡ ಮುತ್ಯಾಗ ತೆಕ್ಕಿ ಹೊಡೆದ ಬಳಕ ಮುತ್ಯ ಹುಡುಗರು ಏನಾಯ್ತು, ಮುತ್ಯಾಗ ನಂಗೆ ಕಬ್ಬ, ಮುತ್ಯ ನಂಗೆ ಕಬ್ಬ. ಇವ ಮನಸ್ಸು ಏನು ಕೆಲಸ ಮಾಡ್ದ, ಓಡಿ ಹೋದ್ರು ತೆಕ್ಕಿ ಬಿದ್ದು ಮುತ್ಯ ಅಜ್ಜ ಅಂತ ತೆಕ್ಕಿ ಬಿದ್ದು. 2 ಒಂದು ಅಜ್ಜ ನಂಗೆ ಕಬ್ಬ ಅಂತ ಮನ್ಕಾಲ ಮ್ಯಾಗ ಹಚ್ಚಿ ಕಬ್ಬ ಮುರಿದ. ದೊಡ್ಡವ ಕಬ್ಬ ಮುರಿದ. 2 ಅದ್ರಲೆ ಈ ಬಲಗಡೆ ಕೈ ಇತ್ತಿರ್ಲೆ, ಈ ಕಡೆ ತುದಿ ಕಬ್ಬಿತ್ತು. ಇವಾಗ ಕೇಳಂಗೈತಿ, ಬಲಗಡೆ ಕೈ ಇತ್ತಲ್ಲ ಈ ಕಡೆ ತುದಿ ಕಬ್ಬಿತ್ತು, ಎಡಗಡೆ ಕೈ ಇತ್ತಲ್ಲ ಆ ಕಡೆ ಬಡ್ಡಿ ಕಬ್ಬಿತ್ತು. ಎಡಗಡೆ ಕೈ ಕಡೆ ತಮ್ಮನ ಮೊಮ್ಮಗ ಇತ್ತು. ಡೂ ಯು ಅಂಡರ್ಸ್ಟ್ಯಾಂಡ್? ಎಡಗಡೆ ಕೈ ಇತ್ತಲ್ಲ, ಎಡಗಡೆ ಕೈ ಕಡೆ ತಮ್ಮನ ಮೊಮ್ಮಗ ಇತ್ತು, ತುದಿ ಕಬ್ಬದ ಕಡೆ ತನ್ನ ಮೊಮ್ಮಗ ಇತ್ತು.
95 ವರ್ಷನೊಳಗೆ ತಾ ಬ್ಯಾರೆ ತನ್ನ ತಮ್ಮ ಬ್ಯಾರೆ ಎಂದೂ ಅನ್ಲಾರ್ದವ. ಯಾವತ್ತೂ ಇಲ್ಲ ನಾ ಸಾಯ್ತನು ಅಂತ ಅನ್ನಿದ್ದಲ್ಲ. 90 ವರ್ಷ ಮನುಷ್ಯನಾಗ ಏನೂ ಬಂದಿಲ್ಲ. ತನ್ನ ಮೊಮ್ಮಗನ ಕಡೆ ತುದಿ ಕಬ್ಬದ, ತಮ್ಮನ ಮೊಮ್ಮಗನ ಕಡೆ ಬಡ್ಡಿ ಕಬ್ಬದ. ಒಂದು ಕ್ಷಣ ಎಡ್ಡು ಮೊಮ್ಮಕ್ಕಳು ಮುಂದೆ ಬಂದಾಗ ಎಂದೂ ಮನುಷ್ಯನಾಗ ಬರಲಾರ್ದು ಒಂದು ಹುಳಿ ಮನುಷ್ಯನಾಗ ಒಂದು ಹನಿ ಬಿತ್ತು. ಏನು ಬಿತ್ತು ಗೊತ್ತೇನ? ತುದಿ ಕಬ್ಬು ನನ್ನ ಮೊಮ್ಮಗ ಕೊಟ್ಟ ನೆಗಡೆ. ಸಣ್ಣವ್ ತಮ್ಮ ಹೇಳ್ದ, ಅನ್ನ ನಾಳೆ ನನಗೆ ಬ್ಯಾರೆ ಬೇಕಪ್ಪ ಅಂತ. ಏನಂದ? ತಿಳಿತಿಲ್ಲ ಮರ್ಕತಿ. ಅಣ್ಣ ನಾಳೆ ನನಗೆ ಬ್ಯಾರೆ ಬೇಕಂತಂದ. ಅಲ್ಲೋ ನಾವಿರುತ್ತಾನೆ ನಡು ಗಾಡಿ ಬೇಡ, ಒಬ್ಬರೊಬ್ರು ಬಿಟ್ಟು ಬದುಕೋದು ಬೇಡ. ನಂದು ಎರಡೂ ಅಲ್ಲ, ಎರಡೂ ಜೀವ ಎರಡಿದ್ರೆ ಒಂದೇ ಪ್ರಾಣ ಐತಿ. ಯಾಕಂದ? ಅನ್ನ ಎಲ್ಲಿವರೆಗೆ ಎರಡೂ ನಂದ ಅನಿಸ್ತಿತ್ತು ಅಲ್ಲಿವರೆಗೆ ಮನಿ ಇತ್ತು. ಯಾವಾಗಿದು ನನ್ನ ತಮ್ಮನ ಮಗ ಅಲ್ರಿ? ಯಾವಾಗ ಇವತ್ತಿನ ದಿನ ಇದು ನನ್ನ ತಮ್ಮನ ಮೊಮ್ಮಗ, ಇದು ನನ್ನ ಮೊಮ್ಮಗ. ತಮ್ಮನ ಮೊಮ್ಮಗ ಬಡ್ಡಿ ಕಬ್ಬ ಇಲ್ಲ, ನನ್ನ ಮೊಮ್ಮಗ ಬಡ್ಡಿ ಕಬ್ಬ ತಿನ್ಬೇಕಾಗತ್ತೈತಿ. ಏನಂದ? ತುದಿ ಕಬ್ಬು ನನ್ನ ಮೊಮ್ಮಗ ಕೊಟ್ಟಂದ್ರೆ ನೆಗಡಿ ಆಗ್ತೈತೆ. ಈ ಕಬ್ಬು ಹಿಂಗೆ ಕೊಡ್ಬೇಕಾಗಿತ್ತಲ್ಲ, ಈ ಕಬ್ಬ ಕೈ ತಿರಿ ಹಿಂಗೆ ಕೊಟ್ಟ. ಗೊತ್ತಾತನ? ಇದು ಇತ್ತು ಎಳೆದಿತ್ರಲೆ, ಇದು ಬಡ್ಡಿತ್ತು. ಇದು ನನ್ನ ಮೊಮ್ಮಗ ತಿಂದ್ರೆ ನೆಗಡಿ ಆಗ್ತೈತೆ ಅಂತ ಹಿಂಗೆ ಮಾಡಿ ತುದಿದ ತಮ್ಮನ ಮೊಮ್ಮ ಕೊಟ್ಟ. ಬಡ್ಡಿದ ಹಿಂಗೇನು ಕೈ ತಿರುವುದಲ್ಲ. ಅಡಕಿ ಕತ್ತರಿಸ್ಕೋತ ಕಟ್ಟಿ ಮ್ಯಾಗ ಕೂತಂತ ತಮ್ಮನ ಕಣ್ಣೊಳಗೆ ನೀರು ಬಂದು ಕೂತ. ಹೆಂಗೇನು ನಡೆದೈತಿ? ಕಬ್ಬು ಎಲ್ಲೆಲ್ಲಿ ಹೋತು ಅತ್ತಿ ಸಣ್ಣವು ಕೇಳಾಕತ್ತ. ಕಣ್ಣಾಗ ನೀರು ಬಂದಿದ್ದು. ಯಾಕೋ ಎಂದೂ ಅಳಾವಲ್ಲಿ ಯಾಕೆ ಕಳ್ತಿ ಅಂತ ಕೈಲೆ ಕಣ್ಣೀರು ವರ್ಷದ. ತುದಿ ಕಬ್ಬ ತಿಂದ್ರೆ ನೆಗಡಿ ಬರ್ತೈತಿ, ನನ್ನೊಂದು ಬೇರೆ ತಮ್ಮನೊಂದು ಬೇರೆ ಅಂತ ನಿನ್ನ ಮನುಷ್ಯನೊಳಗ ಗಾಡಿ ಬಂದ ಬಳಕ ಇನ್ನು ಹೊರಗೆ ಒಂದು ಮಾಡಿದೆ ಅನ್ನೋತಿಪ್ಪ, ನಾಳಿಂದ ಸೀಮಿ ಮಾಡು ಅಂತ ಹೇಳಿದ. ಯವ್ವ 90 ವರ್ಷದ ಒಂದು ಬಂಗಾರ ಅಂತ ಮನೆಯನ್ನು ಒಡೆದು ಚೆಲ್ಲಿ ಹಾಕಿದೆ. ಯಾವ್ದು ಗೊತ್ತೇನು? ಕಬ್ಬಿನ ಚಿವಿಕೆ. ಟ್ಯಾಕ್ಟ್ರ್ ಹೇಳಿಲ್ಲ, ಹಾಳದ ಹೊಲ, ಮ್ಯಾಲ್ತಿನ ಹೊಲ, ಎರಿ ಹೊಲ ಹೇಳಿಲ್ಲ. ಚೀಪ್ ಹೋಗಿವಂತ ಒಂದು 2 ಗಣಿಕೆ ಕಬ್ಬ ನನ್ನ ಮೊಮ್ಮಗನಂತ ಬಂದು ಯಾವಾಗ ಮನಸ್ಸು ಹೊಡಿತಲ್ಲ ಅವಾಗಂದ, ಇನ್ನು ದೊಡ್ಡ ಬಾಗಲ ಕೂಡಿಬೇಡಪ್ಪ, ನಂದು ಗಾಡಿ ಕೊಡಂತ ಹೇಳಿದ. ಅದಕ್ಕಾಗಿ ನಾ ಹೇಳೋದು, ಸಣ್ಣ ಸಣ್ಣ ಮಾತಿಗೆ ಮನಸ್ಸು ಕೆಡಿಸ್ಕೋಬೇಡ್ರಿ, ದೊಡ್ಡ ಮನಸ್ಸಲ್ಲೇ ಇರ್ರಿ. 2 ರೊಟ್ಟಿ ಉಣೋದೈತಿ, ಇಷ್ಟ ಅರಿವೈತಿ, ಎಷ್ಟು ದಿನ ಅದೀವಿ ಖುಷಿ ಇರ್ರಿ. ಅಲ್ಲಿ ಬೂದಿ ಬಂಗಾರ ಐತಿ ಅಲ್ಲ, ಅದು ಅಂಗಾರ ಐತಿ. ನೀವು ಬೇಡ ಕೊಡ್ತೈತಿ. ಈ ಜ್ಞಾನ ನಿಮ್ಮ ಜೀವನಕ್ಕೆ ಬೆಳಕಾಗಿ ಕೊಡ್ತೈತಿ.